ನಮಸ್ಕಾರ. ನಾನು ಇದ್ದೇನೆ. ಎರಡೇ ಎರಡು ಪದಗಳು ಅಲ್ವಾ? ಆದರೆ ನಮ್ಮ ಅಸ್ತಿತ್ವದ ಅದೆಂಥ ಆಳವಾದ ರಹಸ್ಯವನ್ನು ಇದು ಹಿಡಿದಿಡಬಲ್ಲದು ಗೊತ್ತಾ? ಬನ್ನಿ, ಈ ಸಣ್ಣ ಪದಗುಚ್ಛದ ಹಿಂದಿರುವ ಆ ಬೃಹತ್ ಅರ್ಥವನ್ನೇ ಇಂದು ನಾವು ಅನ್ವೇಷಿಸೋಣ. ನೋಡಿ, ನಮ್ಮ ಜೀವನ ಪೂರ್ತಿ ನಾವು ಯಾರು ಅಂತ ಹೇಳ್ಕೊಳ್ಳೋಕೆ ಎಷ್ಟೆಲ್ಲ ರೀತಿಗಳನ್ನು ಬಳಸ್ತೀವಿ. ಈ ಗುರುತುಗಳು ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಆದರೆ ಈ ಎಲ್ಲ ಬದಲಾವಣೆಗಳ ಹಿಂದೆ ಇರುವ ಆ ನಾನು ನಿಜವಾಗ್ಲೂ ಯಾರು? ನಮ್ಮ ಈ ಗುರುತಿನ ಪಯಣ ಶುರುವಾಗೋದೇ ನನಗೆ 5 ವರ್ಷ ಅನ್ನೋ ಥರದ ಸಣ್ಣ ಪುಟ್ಟ ವಿಷಯಗಳಿಂದ. ಆ ವಯಸ್ಸಲ್ಲಿ ಅದೇ ನಮ್ಮ ಪೂರ್ತಿ ಪ್ರಪಂಚ, ನಮ್ಮ ಪೂರ್ತಿ ಸತ್ಯ. ಆದ್ರೆ ಸಮಯ ಹೋಗ್ತಾ ಹೋಗ್ತಾ ಆ 5 ವರ್ಷದ ಮಗು 24 ವರ್ಷದ ಯುವಕನಾದಾಗ ಆ ಗುರುತು ಪೂರ್ತಿಯಾಗಿ ಬದಲಾಗತ್ತೆ. ನೋಡಿ, ವ್ಯಕ್ತಿಯದೇ, ಆದ್ರೆ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳೋ ಕಥೆ ಇದೆಯಲ್ಲ, ಅದು ಮಾತ್ರ ಬೇರೆ. ನಮ್ಮ ಗುರುತು ಅಂದ್ರೆ ಬರೀ ವಯಸ್ಸು, ಅಂಕಿಅಂಶಗಳಿಗೆ ಮಾತ್ರ ಸೀಮಿತ ಅಲ್ಲ. ನಾನು ಒಂಟಿ ಅಂತ ಅಂದ್ಕೊಂಡಾಗ ಆ ಫೀಲಿಂಗ್ ನಮ್ಮ ಇಡೀ ಅಸ್ತಿತ್ವವನ್ನೇ ಆವರಿಸ್ಬಿಟ್ಟಾಗೆ ಅನ್ಸುತ್ತೆ ಅಲ್ವಾ? ಆದ್ರೆ ಒಂಟಿತನ ಶಾಶ್ವತನ ಖಂಡಿತ ಇಲ್ಲ. ಆಮೇಲೆ ನೋಡಿ, ನಾನು ಪ್ರೀತಿಯಲ್ಲಿದ್ದೇನೆ ಅನ್ನೋ ಭಾವನೆ ನಮ್ಮನ್ನ ಡಿಫೈನ್ ಮಾಡಬಹುದು. ಇಲ್ಲಿ ನಾವು ಗಮನಿಸಬೇಕಾದದ್ದೇನೆಂದ್ರೆ, ನಮ್ಮನ್ನ ರೂಪಿಸ್ತಿದೆ ಅಂತ ಅನ್ಸೋ ಈ ಸ್ಟ್ರಾಂಗ್ ಫೀಲಿಂಗ್ಸ್ ಕೂಡ ಟೆಂಪರರಿನೇ. ಹಾಗಾದ್ರೆ ನಮ್ಮ ಮುಂದಿರೋ ಮೂಲ ಪ್ರಶ್ನೆ ಇದೆ, ನಮ್ಮ ವಯಸ್ಸು, ನಮ್ಮ ಫೀಲಿಂಗ್ಸ್, ನಮ್ಮ ರಿಲೇಷನ್ಶಿಪ್ಸ್ ಹೀಗೆ ಎಲ್ಲವೂ ಬದಲಾಗ್ತಾ ಇದ್ರೂ ಈ ಎಲ್ಲ ಬದಲಾವಣೆಗಳನ್ನ ನೋಡ್ತಾ ಇರೋ ಆ ಸ್ಥಿರವಾದ ನಾನು ಯಾರು? ಹಾಗಾದ್ರೆ ಬನ್ನಿ, ಈ ಎಲ್ಲ ಬದಲಾವಣೆಗಳ ಹಿಂದೆ ಅಚಲವಾಗಿ ಉಳಿಯೋದೇನು, ನಮ್ಮ ಅಸ್ತಿತ್ವದ ಆ ಬದಲಾಗದ ಸಾರ ಯಾವುದು ಅಂತ ಈಗ ನೋಡೋಣ. ನಮ್ಮ ಜೀವನವನ್ನೊಮ್ಮೆ ನೋಡಿದ್ರೆ ಅದರಲ್ಲಿ 2 ಭಾಗಗಳನ್ನು ನಾವು ನೋಡಬಹುದು. ಒಂದು ಕಡೆ ನಮ್ಮ ಆಲೋಚನೆಗಳು, ಭಾವನೆಗಳು, ಅನುಭವಗಳು ಹೀಗೆ ಒಂದರ ಹಿಂದೆ ಒಂದು ಬರ್ತಾನೆ ಇರುತ್ತೆ. ಇನ್ನೊಂದು ಕಡೆ ಈ ಎಲ್ಲಾ ಬದಲಾವಣೆಗಳ ನಡುವೆಯೂ ಏನೂ ಚೇಂಜ್ ಆಗದೆ ಸ್ಥಿರವಾಗಿರೋ ನಮ್ಮ ಮೂಲ ಇರುವಿಕೆಯ ಅರಿವು. ನಮ್ಮ ಮೂಲ ಇರುವಿಕೆ ಇದೆಯಲ್ಲ, ಅದು ಒಂದು ಶಾಂತವಾದ ಬ್ಯಾಕ್ಗ್ರೌಂಡ್ ಇದ್ದಾಗೆ. ಜೀವನದ ಎಲ್ಲ ನಾಟಕಗಳು ನಡೆಯೋದು ಇದೇ ಬ್ಯಾಕ್ಗ್ರೌಂಡ್ ಮೇಲೆ. ಎಷ್ಟೋ ಅನುಭವಗಳು ಬರುತ್ತೆ ಹೋಗುತ್ತೆ, ಆದರೆ ಆ ಬ್ಯಾಕ್ಗ್ರೌಂಡ್ ಮಾತ್ರ ಯಾವತ್ತೂ ಬದಲಾಗದೆ ಹಾಗೆ ಉಳಿಯುತ್ತೆ. ಈ ಅಬ್ಸ್ಟ್ರಾಕ್ಟ್ ಐಡಿಯಾನ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಂದರವಾದ ರೂಪಕದ ಸಹಾಯ ತಗೊಳ್ಳೋಣ. ನಮ್ಮ ಜೀವನದ ಅನುಭವಗಳ ಸರಮಾಲೆಯನ್ನ ಒಂದು ಸಿನಿಮಾ ಥರ ಇಮ್ಯಾಜಿನ್ ಮಾಡ್ಕೊಳ್ಳೆ. ಪ್ರತಿ ಕ್ಷಣವೂ ಒಂದು ಹೊಸ ಸೀನ್, ಒಂದು ಹೊಸ ಫೀಲಿಂಗ್, ಒಂದು ಹೊಸ ಯೋಚನೆ ಹೀಗೆ. ಆದ್ರೆ ಯಾವುದೇ ಸಿನಿಮಾಗೆ ಒಂದು ಸ್ಕ್ರೀನ್ ಬೇಕೇ ಬೇಕಲ್ವಾ? ಸಿನಿಮಾದಲ್ಲಿ ಖುಷಿ ಇರಲಿ, ದುಃಖ ಇರಲಿ, ಸ್ಕ್ರೀನ್ಗೆ ಅದರಿಂದ ಏನೂ ಆಗಲ್ಲ, ಅದು ಹಾಗೇ ಇರುತ್ತೆ. ನಮ್ಮ ಮೂಲ ಇರುವಿಕೆ ಕೂಡ ಟೀಕ್ ಇದೇ ತರಹ, ಆ ಅಲುಗಾಡದ ಸ್ಕ್ರೀನ್ ಇದ್ದ ಹಾಗೆ. ಹಾಗಾದ್ರೆ ಈ ಇರುವಿಕೆ ಪರ್ದೆ ಏನ್ ಮಾಡುತ್ತೆ? ಮೊದಲನೇದಾಗಿ ನಮ್ಮ ಜೀವನದ ಛಲ್ಲಾಪಿಲ್ಲಿಯಾದ ಅನುಭವಗಳಿಗೆಲ್ಲ ಒಂದು ಕಂಟಿನ್ಯೂಟಿ ಕೊಡುತ್ತೆ. ಎರಡನೇದಾಗಿ ಎಲ್ಲ ಅನುಭವಗಳು ಸಾಧ್ಯ ಆಗೋದು ಇದರಿಂದಾನೆ. ಆದರೆ ಇದು ತಾನೇ ಒಂದು ಅನುಭವ ಅಲ್ಲ. ಇದು ಪ್ರತಿಯೊಂದು ಸೀನ್ನಲ್ಲೂ ಇರುತ್ತೆ, ಆದರೆ ಆ ಸೀನ್ನ ಯಾವುದೇ ಲಿಮಿಟೇಷನ್ಗಳನ್ನ ಇದು ಹಂಚ್ಕೊಳ್ಳೋದಿಲ್ಲ. ಕೊನೆಯದಾಗಿ ಇದೇ ನಮ್ಮ ಜೀವನವನ್ನ ಒಂದು ಅರ್ಥಪೂರ್ಣ ಕಥೆಯಾಗಿ ಜೋಡಿಸುವಂತಹ ಆ ಕಾಮನ್ ಥ್ರೆಡ್. ನೋಡಿ, ಈ ಅರಿವು ಏನೋ ಇವತ್ತಿನ ಫಿಲಾಸಫಿ ಅಲ್ಲ. ಇದು ಪ್ರಪಂಚದಾದ್ಯಂತ ಪ್ರಾಚೀನ ಸಂಪ್ರದಾಯಗಳಲ್ಲಿ, ಆಧ್ಯಾತ್ಮಿಕ ದಾರಿಗಳಲ್ಲಿ ಸಾವಿರಾರು ವರ್ಷಗಳಿಂದ ಪ್ರತಿಧ್ವನಿಸ್ತಾನೇ ಬಂದಿರೋ ಒಂದು ಯೂನಿವರ್ಸಲ್ ಸತ್ಯ. ಕ್ರಿಶ್ಚಿಯನ್ ಧರ್ಮದಲ್ಲಿ ನಾನು ಮತ್ತು ನನ್ನ ತಂದೆ ಒಂದೇ ಅಂತಾರೆ. ಹಿಂದೂ ಧರ್ಮದಲ್ಲಿ ಆತ್ಮ ಮತ್ತು ಬ್ರಹ್ಮ ಒಂದೇ, ಅಂದ್ರೆ ನಮ್ಮ ಆತ್ಮವೇ ಬ್ರಹ್ಮ ಅಂತ ಹೇಳ್ತಾರೆ. ಬೌದ್ಧ, ಸೂಫಿ ಸಂಪ್ರದಾಯಗಳಲ್ಲೂ ಇದೇ ರೀತಿ. ಎಲ್ಲವೂ ಒಂದೇ ಮೂಲ ಸತ್ಯದ ಕಡೆಗೆ ಬೆರಳು ತೋರಿಸ್ತಾ ಇವೆ. ಅದೇನಂದ್ರೆ, ನಮ್ಮ ವೈಯಕ್ತಿಕ ಆತ್ಮ ಮತ್ತು ಈ ವಿಶ್ವಚೇತನ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ದಾರಿಗಳು ಬೇರೆ ಬೇರೆ ಇರ್ಬೋದು, ಆದರೆ ಗುರಿ ಮಾತ್ರ ಒಂದೇ. ಸರಿ, ಈ ಫಿಲಾಸಫಿ ಎಲ್ಲ ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ಸಂಬಂಧಪಟ್ಟಿದ್ದು? ಇದು ಬರೀ ಥಿಯರಿ ಅಲ್ಲ. ಪ್ರೀತಿ, ಸೌಂದರ್ಯದಂತಹ ನಮ್ಮ ಅತಿ ಆಳವಾದ ಅನುಭವಗಳಲ್ಲಿ ನಾವು ಈ ಏಕತೆಯನ್ನ ನೇರವಾಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಈ ದೃಷ್ಟಿಕೋನದಿಂದ ನೋಡಿದ್ರೆ ಪ್ರೀತಿ ಅಂದ್ರೆ ಕೇವಲ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಅಲ್ಲ, ಅದು ಅದಕ್ಕಿಂತ ತುಂಬ ದೊಡ್ಡದು. ನಾನು ಬೇರೆ, ನೀನು ಬೇರೆ ಅನ್ನೋ ಗೋಡೆ ಕರಗಿ ಹೋಗಿ ನಮ್ಮಿಬ್ರಲ್ಲೂ ಹರಿತಿರೋ ಒಂದೇ ಜೀವಚೈತನ್ಯವನ್ನು ಗುರುತಿಸೋ ಕ್ಷಣ ಇದೆಯಲ್ಲ, ಅದೇ ನಿಜವಾದ ಪ್ರೀತಿ. ಸೂಫಿ ಕವಿ ರೂಮಿ ಇದನ್ನೇ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ನಿಜವಾದ ಪ್ರೇಮಿಗಳು ಎಂದಿಗೂ ಭೇಟಿಯಾಗುವುದಿಲ್ಲ, ಅವರು ಮೊದಲಿನಿಂದಲೂ ಒಬ್ಬರಲ್ಲೊಬ್ಬರಿರ್ತಾರೆ. ಅಂದ್ರೆ ಪ್ರೀತಿ ಅನ್ನೋದು ಕೇವಲ ಫಿಸಿಕಲ್ ಆಗಿ ಭೇಟಿ ಮಾಡೋದಲ್ಲ,
ಅದು ಆತ್ಮಗಳು ಒಂದೇ ಅನ್ನೋ ಅರಿವು. ಸೌಂದರ್ಯದ ಅನುಭವ ಕೂಡ ಇದೇ ಥರ. ಒಂದು ಅದ್ಭುತವಾದ ಸನ್ಸೆಟ್ ನೋಡ್ತಾ ಇದೀವಿ ಅಂದ್ಕೊಳ್ಳಿ. ಆ ಕ್ಷಣದಲ್ಲಿ ನೋಡ್ತಿರೋ ನಾನು ಮತ್ತು ಕಾಣ್ತಾ ಇರೋ ದೃಶ್ಯ ಅನ್ನೋ ಭೇದ ಒಂದು ಕ್ಷಣ ಮಾಯವಾಗ್ಬಿಡುತ್ತೆ. ಆಗ ಉಳಿಯೋದು ಬರೀ ಸೌಂದರ್ಯದ ಒಂದು ಏಕತೆಯ ಅನುಭವ ಮಾತ್ರ. ನಾನು ಖಾಲಿಯಾಗಿದ್ದೇನೆ, ಆದರೆ ಎಲ್ಲವನ್ನೂ ಒಳಗೊಂಡಿದ್ದೇನೆ. ನೋಡಿ, ಈ ಮಾತು ವಿರೋಧಾಭಾಸದ ಹಾಗೆ ಅನ್ಸಿದ್ರೂ ಇದು ನಮ್ಮ ನಿಜ ಸ್ವರೂಪದ ಸಾರವನ್ನೇ ಹಿಡಿದಿಟ್ಟಿದೆ. ಒಬ್ಬ ಸೀಮಿತ ವ್ಯಕ್ತಿಯಾಗಿ ನಾವು ಏನೂ ಅಲ್ಲ ಅನ್ನಿಸ್ಬೋದು, ಆದರೆ ನಮ್ಮ ಮೂಲ ಇರುವಿಕೆಯಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ನನಗೆ ಬೇರೆಯವರೂ ತಿಳಿದಿಲ್ಲ ಮತ್ತು ಹೀಗೆ ನಾನೇ ಪ್ರೀತಿಯಾಗಿದ್ದೇನೆ. ಯಾವಾಗ ಬೇರೆಯವರು ಅನ್ನೋ ಭ್ರಮೆ ಪೂರ್ತಿಯಾಗಿ ಹೊರಟೋಗುತ್ತೋ ಆಗ ಉಳಿಯೋದು ಭೇದಭಾವ ಇಲ್ಲದ ಶುದ್ಧವಾದ ಪ್ರೀತಿ ಮಾತ್ರ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ. ನಮ್ಮ ಮೂಲ ಇರುವಿಕೆಯ ಸ್ವರೂಪವೇ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಈ ಜಗತ್ನಲ್ಲಿರೋ ಬೇರೆ ಯಾವುದನ್ನಾದ್ರೂ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಈ ಬಗ್ಗೆ ಖಂಡಿತ ಯೋಚಿಸಿ.